ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಡೀ ಜಗತ್ತಿನಲ್ಲಿ ಈ ಕೆಳಗಿನ ಎಲ್ಲ ಅಂಶಗಳು ಸಿಗುವಂಥ ಏಕೈಕ ಇಂಡಸ್ಟ್ರಿ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಅವು ಯಾವುವು ಅಂತಂದರೆ, ಮೊದಲನೇದಾಗಿ ಎಕ್ಸ್ಟ್ರಾ ಆದಾಯ, ಬೇರೆಯವರಿಗೆ ಸಹಾಯ ಮಾಡುವುದು, ಹೊಸ ಹೊಸ ಜನರನ್ನು ಭೇಟಿಯಾಗುವುದು, ಆರ್ಥಿಕ ಸ್ವಾತಂತ್ರ್ಯ, ಸಮಯ ಸ್ವಾತಂತ್ರ್ಯ, ಬೇಗ ನಿವೃತ್ತಿ ಹೊಂದುವುದು, ಸ್ವಂತ ಬಿಸ್ನೆಸ್ ಹೊಂದಿರುವುದು ಮತ್ತು ಮುಂದಿನ ಪೀಳಿಗೆಗೆ ಆಸ್ತಿ ಮಾಡುವುದು. ಇವೆಲ್ಲ 8 ಅಂಶಗಳು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕಂಡುಬರುತ್ತದೆ. ಮೊದಲನೇದಾಗಿ ಎಕ್ಸ್ಟ್ರಾ ಆದಾಯ. ನೀವು ನೆಟ್ವರ್ಕ್ ಮಾರ್ಕೆಟಿಂಗನ್ನು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೆಲಸ ಮಾಡುತ್ತಾ ಎಕ್ಸ್ಟ್ರಾ ಆದಾಯ ಗಳಿಸುವ ಅವಕಾಶ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿರುತ್ತದೆ. ಎರಡನೇದಾಗಿ ಬೇರೆಯವರಿಗೆ ಸಹಾಯ ಮಾಡುವುದು. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಬೆಳೆಯಬೇಕೆಂದರೆ ಇನ್ನೊಬ್ಬರನ್ನು ಬೆಳೆಸಲೇಬೇಕು, ಇಲ್ಲವಾದಲ್ಲಿ ನೀವು ಸೋಲುವುದು ಖಚಿತ. ಇಲ್ಲಿ ಸ್ವಾರ್ಥಿಗಳಿಗೆ ಜಾಗವಿಲ್ಲ. ಬೇರೆಯವರಿಗೆ ಸಹಾಯ ಮಾಡಬೇಕೆನ್ನುವ ಮನಸ್ಸಿರುವವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅತ್ಯುತ್ತಮ ಅವಕಾಶ. ಮೂರನೇದಾಗಿ ಹೊಸ ಜನರನ್ನು ಭೇಟಿಯಾಗುವುದು. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಪ್ರತಿದಿನ ಹೊಸಬರನ್ನು ಭೇಟಿಯಾಗುವ ಅವಕಾಶವಿರುತ್ತದೆ. ನಿಮಗೆ ಗೊತ್ತಿಲ್ಲದೆ ನೀವು ತುಂಬ ಫೇಮಸ್ ಆಗಿರುತ್ತೀರ. ಅದಲ್ಲದೆ ತುಂಬ ಜನರು ನಿಮ್ಮನ್ನು ಸೊಸೈಟಿಯಲ್ಲಿ ಗುರುತಿಸಲು ಆರಂಭಿಸುತ್ತಾರೆ. ನಾಲ್ಕನೇದು ಆರ್ಥಿಕ ಸ್ವಾತಂತ್ರ್ಯ. ಈ ಬಿಸ್ನೆಸ್ನಲ್ಲಿ ನಿಮ್ಮ ಜೀವನ ಶೈಲಿ ಹೇಗಿರುತ್ತದೆ ಅಂದರೆ, ನೀವು ದುಡ್ಡು ಎಷ್ಟೇ ಖರ್ಚು ಮಾಡಿದರೂ ಖಾಲಿಯಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಆರ್ಥಿಕ ಸ್ವಾತಂತ್ರ್ಯವಿರುತ್ತದೆ. ಐದನೇದು ಸಮಯ ಸ್ವಾತಂತ್ರ್ಯ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಒಂದು ಘಟ್ಟ ತಲುಪಿದರೆ ನೀವು ನಿಮ್ಮ ಸಮಯವನ್ನು ನಿಮಗೆ ಇಷ್ಟ ಬಂದಂತೆ ಕಳೆಯಬಹುದು. ನಿಮ್ಮ ಬ್ಯಾಂಕಿಗೆ ಬರುವ ಹಣ ಸಮಯ ಕಳೆದಂತೆ ಜಾಸ್ತಿಯಾಗಿರುತ್ತದೆ. ಇಲ್ಲಿ ಒಂದು ಒಳ್ಳೆಯ ಟೀಮ್ ಕಟ್ಟಿದರೆ ಸಾಕು, ನಿಮ್ಮ ಜೀವನವನ್ನು ನಿಮಗಿಷ್ಟ ಬಂದಂತೆ ಕಳೆಯಬಹುದು. ಆರನೇದು ಬೇಗ ನಿವೃತ್ತಿ ಹೊಂದುವುದು. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಅತಿ ಕಡಿಮೆ ವರ್ಷದಲ್ಲಿ ಜಾಸ್ತಿ ಹಣ ಸಂಪಾದನೆ ಮಾಡಿ ಬೇಗ ನಿವೃತ್ತಿ ಹೊಂದುವ ಅವಕಾಶವಿರುತ್ತದೆ, ಏಕೆಂದರೆ ನೀವು ಕಟ್ಟಿದ ಟೀಮ್ನಿಂದ ನಿರಂತರ ಆದಾಯ ಬರುತ್ತಿರುತ್ತದೆ. ಏಳನೇದು ಸ್ವಂತ ಬಿಸ್ನೆಸ್ ಹೊಂದಿರುವುದು. ನೆಟ್ವರ್ಕ್ ಮಾರ್ಕೆಟಿಂಗ್ ಎನ್ನುವುದು ನಿಮ್ಮ ಸ್ವಂತ ಬಿಸ್ನೆಸ್ ಆಗಿರುತ್ತದೆ. ನಿಮ್ಮ ಬಿಸ್ನೆಸ್ಗೆ ನೀವೇ ಬಾಸ್ ಆಗಿರುತ್ತೀರಾ. ಕೊನೆಯದಾಗಿ ಎಂಟನೇದು ಮುಂದಿನ ಪೀಳಿಗೆಗೆ ಆಸ್ತಿ ಮಾಡು. ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಿಮಗೆ ಭದ್ರತೆ ಇರುತ್ತದೆ. ನೀವು ಕಟ್ಟಿದ ಟೀಮ್ನಿಂದ ಬರುವ ಆದಾಯ ನೀವು ಸತ್ತ ನಂತರವೂ ನಿಮ್ಮ ಮುಂದಿನ ಪೀಳಿಗೆಗೆ ಬರುತ್ತಿರುತ್ತದೆ. ಇವೆಲ್ಲ 8 ಅಂಶವನ್ನು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇನೆ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.